ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವದ ಉತ್ತರಾಧಿಕಾರದ ವಾರ್ ಸದ್ಯ ನಡೀತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಡಿ.ಕೆ. ಸುರೇಶ್ ಮಾತನಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ಜನ ಸ್ವಾಭಿಮಾನಿಗಳು, ಒಕ್ಕಲಿಗರು ಯಾರ ಸೊತ್ತು ಕೂಡ ಅಲ್ಲ ಅಂತ ಡಿ.ಕೆ. ಸುರೇಶ್ ಹೇಳ್ಕೊಂಡಿದ್ದಾರೆ. ದೇವೇಗೌಡರು ಡಿ.ಕೆ.ಶಿ ಮೇಲೆ ಹಗೆತನ ತೋರಿಸ್ತಾ ಇದ್ದಾರೆ. ನನ್ನ ಕೆಲಸಕ್ಕೆ ಜನ ನನ್ನನ್ನು ಗೆಲ್ಲಿಸ್ತಾರೆ ಅಂತ ಡಿ.ಕೆ. ಸುರೇಶ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಗರ ನಾಯಕತ್ವ ಯಾರ ಸೊತ್ತು ಅಲ್ಲ, ಅಥವಾ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಆ ಭಾವನೆಯನ್ನು ಇಟ್ಕೊಂಡೂ ಇಲ್ಲ. ಇವತ್ತು ಏನು ವಿಚಾರ ಇದೆ, ಹಿಂದೆ ಸರ್ಕಾರ ತೆಗೆಯುವಂಥ ಸಂದರ್ಭದಲ್ಲಿ ಯಾರು ನಾಯಕತ್ವ ವಹಿಸ್ಕೊಂಡಿದ್ರು ಅವ್ರನ್ನ ಕರ್ಕೊಂಡು ಮಠಕ್ಕೆ ಭೇಟಿ ಕೊಟ್ಟಿರೋ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಹೊರತು ಬೇರೆ ಏನೂ ಇಲ್ಲ. ಒಕ್ಕಲಿಗ ಸಮುದಾಯ ಸ್ವಾಭಿಮಾನಿಗಳು, ಯಾರನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂಥೇಳಿ ಅವ್ರಿಗೆ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಸೊ ಎಲ್ಲ ಜನಾಂಗ, ಎಲ್ಲ ಜಾತಿ, ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಜವಾಬ್ದಾರಿ ಅವ್ರ ಮೇಲಿದೆ. ಸಮುದಾಯ ಕೂಡ ಅವರನ್ನು ಬೆಂಬಲಿಸ್ತಾ ಇದೆ. ಅವ್ರು ರಾಜಕೀಯವಾಗಿ ಎಲ್ಲ ಹೇಳ್ತಾನೆ ಇರ್ತಾರ್ರಿ, ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗ ಅವ್ರು ಹೇಳೋದು ಎಲ್ಲ ಸತ್ಯ ಇದೆಯಾ? ಅವ್ರು ರಾಜಕೀಯವಾಗಿ ಪ್ರತಿ ಹಂತದಲ್ಲೂ ಕೂಡ ಅವರು ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವತ್ತಿಂದಲ್ಲ, ದೇವೇಗೌಡರು ಕುಟುಂಬ ಇಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಹಗೆತನ ತೋರಿಸ್ತಾ ಇದೆ. ನಮಗೆ ಆ ಭಾವನೆ ಇಲ್ಲ. ನಾವು ಸಮಾಜದ ದೃಷ್ಟಿಯಿಂದ, ಜೊತೆಗೆ ಇವತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಎಲ್ಲ ಹಂತದಲ್ಲೂ ಕೂಡ ನಾವು ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೇವೆ. ಅವರು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ತಾರೆ ಅಂತ ಅಂದರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಬಾಲ್ ರಾಮಚಂದ್ರ ಶಿಷ್ಯ ಅಂತೆಲ್ಲ ಮಾತಾಡ್ತಾರೆ. ಈಗ ಚುನಾವಣೆ ಆದಮೇಲೆ ಅದನ್ನು ಸಭೆ ಕರೀಲಿ, ಉತ್ತರ ಕೊಡ್ತೀನಿ. ಈಗ ಯಾಕೆ ಬೇಕಾದ್ರೂ ವಿಚಾರ? ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದರನ್ನ ಮಣಿಸಬೇಕು ಅಂತ ಕೇಂದ್ರ ನಾಯಕರು ಬರ್ತಾ ಇದ್ದಾರೆ. ದೇವ್ರು ಒಳ್ಳೇದು ಮಾಡ್ಲಪ್ಪ, ಮತ್ತೆ ಪ್ರಧಾನಿಯವರು ಬರ್ತಾ ಇದ್ದಾರೆ. ದೇವ್ರು ಒಳ್ಳೇದು ಮಾಡ್ಲಣ್ಣ. ಕರ್ನಾಟಕಕ್ಕೆ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಪಟ್ಟಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿ, ಇಲ್ಲಿ ಬಂದು ನಾನು ತೆರಿಗೆ ವಿಚಾರವನ್ನು ಏನು ಪ್ರಸ್ತಾಪ ಮಾಡಿದ್ದೇನೆ ಅದರ ವಿರುದ್ಧ ಮಾತಾಡಲಿ, ಆಮೇಲೆ ಅದಕ್ಕೆ ಉತ್ತರವನ್ನು ನಿಮಗೆ ಕೊಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.